ಇದಕ್ಕೆ ನೇಮಕವಾಗತಕ್ಕಂಥ ತಲೆಬರ ಶಿರೋನಾಮೆ ಏನೆಂಬುದಾಗಿ ನಾವು ನೋಡ್ತಿರುವಾಗ, ದೇವರ ಪರಮಾಧಿಕಾರ ಮತ್ತು ಅಂತಿಮ ರಾಜ್ಯ ಎಂಬುದಾಗಿ. ದೇವರ ಪರಮಾಧಿಕಾರ ಮತ್ತು ಅಂತಿಮ ರಾಜ್ಯ ಎಂಬುದಾಗಿ. ನನ್ನ ಸತ್ಯವೇದದ ವಾಕ್ಯದ ಧ್ಯಾನ ದಾನಿಯೇಲನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 21ರಿಂದ 28 ವಚನಗಳನ್ನು ನಾವು ನೋಡುತ್ತೇವೆ. ಮತ್ತು ಮಕ್ಕಳ ಸತ್ಯವೇದದ ಭಾಗವು ಇಲ್ಲಿ ನಾಳೆ ನೀವು ಸಾಯುವಿರಿ ಎಂಬುದಾಗಿ ಕೊಡಲ್ಪಟ್ಟಿದೆ. 1ನೇ ಸಾಮುವೇಲ 28ನೇ ಅಧ್ಯಾಯದಲ್ಲಿ. ಮತ್ತು 1 ವರ್ಷಕ್ಕೆ ಸತ್ಯವೇದದ ಅಧ್ಯಾಯನ ಭಾಗವು ಕೀರ್ತನೆ ಭಾಗ 141, 1ನೇ ಅಧ್ಯಾಯದಿಂದ 144 ಅಧ್ಯಾಯ 1ರಿಂದ 15 ವಚನಗಳನ್ನು ನಾವು ನೋಡುತ್ತೇವೆ. ಇಲ್ಲಿ ದೇವರ ಒಂದು ಪರಮಾಧಿಕಾರ ಮತ್ತು ಅಂತಿಮ ರಾಜ್ಯ ಎಂಬುದಾಗಿ ನಾವು ನೋಡ್ತಿರುವಾಗ, ದೇವರು ಎಲ್ಲ ಜನರ ಮೇಲೆ ಅಧಿಕಾರವನ್ನು ನಡೆಸುತ್ತಾನೆ ಎಂಬುದಾಗಿ ಇಲ್ಲಿ ಅರ್ಥವನ್ನು ಸೂಚಿಸುತ್ತದೆ. ಒಂದು ಅಂತಿಮ ರಾಜ್ಯ, ಅಂತ್ಯದಲ್ಲಿ ರಾಜ್ಯ ಯಾವ ರೀತಿಯಲ್ಲಿ ಇರುತ್ತದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡುತ್ತೇವೆ. ವಿಶೇಷವಾಗಿ ಪ್ರವಾದಿಯಾದ ದಾನಿಯೇಲನು ಕನಸುಗಳ ಒಂದು ವಿಷಯವಾಗಿ ಇಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಪರಮ ಅಧಿಕಾರ ಅಂದರೆ ಸರ್ವ ಭೌಮ ಅಧಿಕಾರ ಎಂಬುದಾಗಿ. ದೇವರ ಒಂದು ಅಧಿಕಾರಕ್ಕೆ ನರಮನುಷ್ಯರು ಒಳಪಟ್ಟಿದ್ದಾರೆ ಎಂಬುದಾಗಿ ಇಲ್ಲಿ ಅರ್ಥವನ್ನು ಸೂಚಿಸುತ್ತದೆ. ನಾವು ಮತ್ತಾಯ ಸುವಾರ್ತೆಯಲ್ಲಿ ನೋಡ್ತಿರುವಾಗ 5ನೇ ಅಧ್ಯಾಯ 45ನೇ ವಚನದಲ್ಲಿ ಅಲ್ಲಿ ದೇವರು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ಸೂರ್ಯನನ್ನು ಬರಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ದೇವರು ಮಳೆಯನ್ನು ಸುರಿಸುತ್ತಾನೆಂಬುದಾಗಿ ದೇವರ ಅಂದರೆ ದೇವರ ಒಂದು ಅಧಿಕಾರ ಎಲ್ಲರ ಮೇಲೆ ಇದೆ. ದೇವರ ಒಂದು ಅಧಿಕಾರಕ್ಕೆ ನಾವು ಒಳಪಟ್ಟಿರಬೇಕೆಂಬುದಾಗಿ ಈ ಅರ್ಥವನ್ನು ಸೂಚಿಸುತ್ತದೆ. ಅದೇ ರೀತಿಯಲ್ಲಿ ಮನುಷ್ಯನು ಸಹ ಪ್ರತಿಯೊಬ್ಬ ಮನುಷ್ಯನಿಗೂ ದೇವರು ಒಂದೊಂದು ಅಧಿಕಾರವನ್ನು ಕೊಟ್ಟಿರ್ತಾರೆ. ಅಪೊಸ್ತಲರಲ್ಲಿ ನೋಡ್ತಾ ಇದ್ದೇವೆ, ಅದು ದೇವರಿಂದ ಅಧಿಕಾರ ಕೊಟ್ಟಿದೆ. ಆ ಅಧಿಕಾರಕ್ಕೆ ನಾವು ಒಳಗಾಗಬೇಕು, ಆ ಅಧಿಕಾರದಲ್ಲಿ ನಾವು ಜೀವಿಸಬೇಕು, ಅಧಿಕಾರ ತಕ್ಕಂಥ ಕೆಲವು ನಿಯಮ ಪಾಲನೆ ಪಾಲಿಸಬೇಕೆಂಬುದಾಗಿ ದೇವರ ಇಲ್ಲಿ ತಿಳ್ಕೊಳ್ಳೋದೇನೆಂದರೆ, ದೇವರ ಒಂದು ಅಧಿಕಾರ, ದೇವರ ಒಂದು ನಿಯಮ, ದೇವರ ಒಂದು ಕಟ್ಟಳೆ, ದೇವರ ಒಂದು ಸಂಕಲ್ಪ, ದೇವರ ಒಂದು ಉದ್ದೇಶ, ಅದಕ್ಕೆ ಒಳಗಾಗಿ ನಾವು ಜೀವಿಸಬೇಕೆಂಬುದಾಗಿ ದೇವವಾಕ್ಯ ಹೇಳಲ್ಪಡುತ್ತದೆ. ಇಲ್ಲದಿದ್ದರೆ ಅದಕ್ಕೆ ಅಂತಿಮ ಒಂದು ತೀರ್ಪು, ಅಂತಿಮ ರಾಜ್ಯದಲ್ಲಿ ಆ ತೀರ್ಪು ಬಹಳ ಕಠಿಣವಾಗಿರ್ತಕ್ಕಂಥದ್ದನ್ನು ಇಲ್ಲಿ ದಾನಿಯೇಲನ ಪ್ರವಾದಿ ಅಂತಕ್ಕಂಥ ದಾನಿಯೇಲ ಅವರು ಕನಸುಗಳ ಮೂಲಕವಾಗಿ ಅದನ್ನು ಪ್ರತಿಬಿಂಬಿಸ್ತಾ ಇದ್ದಾರೆ, ಅದನ್ನು ವಿವರಣೆ ಮಾಡ್ತಕ್ಕಂಥದ್ದನ್ನು ನೋಡುತ್ತೇವೆ. ಮತ್ತು ಇಲ್ಲಿ ಮಕ್ಕಳ ಸತ್ಯವೇದದ ಭಾಗವನ್ನು ನೋಡುತ್ತಿರುವಾಗ ನಾಳೆ ನೀವು ಸಾಯುವಿರಿ ಎಂಬುದಾಗಿ ಇಲ್ಲಿ ಹೇಳಲ್ಪಡುತ್ತದೆ. ಇಲ್ಲಿ ಫಿಲಿಷ್ಟಿಯರು ಯುದ್ಧಕ್ಕೆ ಬಂದಾಗ, ಸೌಲನು ಯುದ್ಧಕ್ಕೆ ಬಂದಾಗ ಅದರಿಂದ ಫಲಿತಾಂಶ ಏನಾಗುತ್ತದೆ, ಆ ಯುದ್ಧದಲ್ಲಿ ನಾವು ಜಯವನ್ನು ಹೊಂದುತ್ತೇವೆಯೋ ಅಥವಾ ಸೋಲನ್ನು ಅನುಭವಿಸ್ತೇವೆಯೋ ಅಂತಕ್ಕಂಥ ಒಂದು ಫಲಿತಾಂಶವನ್ನು ಕೇಳುವುದಕ್ಕೆ ಎಂದೂರಿನ ಒಂದು ಯಕ್ಷಿಣಿ ಬಳಿ ಹೋಗಿ ವಿಚಾರಿಸ್ತಕ್ಕಂಥದ್ದನ್ನು ನಾವು ನೋಡುತ್ತೇವೆ. ನೋಡಿ, ದೇವರು ನಮಗೆ ಭರವಸೆವಾಗಿದ್ದಾರೆ. ದೇವರ ಮೇಲೆ ನಂಬಿಕೆ ಇಟ್ಟು ನಾವು ಮುಂದೆ ಸಾಗಬೇಕು. ಅದನ್ನು ಬಿಟ್ಟು ಸೌಲನು ಏನು ಮಾಡ್ತಿದ್ದಾನೆ, ದೇವರ ಮೇಲೆ ಅವಲಂಬಿತವಾಗಲಾರದೆ ಯಕ್ಷಿಣಿಯನ್ನು ಏನು ಮಾಡ್ತಾನೆ, ಎಂದೂರಿನ ಯಕ್ಷಿಣಿ ಬಗ್ಗೆ ಅಲ್ಲಿ ಏನು ಮಾಡ್ತಾನೆ, ವಿಚಾರಿಸ್ತಕ್ಕಂಥದ್ದನ್ನು ನೋಡ್ತದೆ. ಅಪನಂಬಿಕೆ ಬರುತ್ತೆ ಸೌಲನಲ್ಲಿ. ದೇವರ ಮೇಲೆ ನಂಬಿಕೆ ಇಲ್ಲ, ದೇವರ ಮೇಲೆ ಭರವಸೆ ಇಲ್ಲ, ಆತನಿಗೆ ದುರಾತ್ಮ ಶಕ್ತಿ ಬರುತ್ತೆ, ಆತನ ಮೇಲೆ ಅಪನಂಬಿಕೆ ಉಂಟಾಗುತ್ತೆ. ಹಾಗಾಗಿ ಆತನ ಎಂದೂರಿನ ಯಕ್ಷಿಣಿಯನ್ನು ವಿಚಾರ ಮಾಡ್ತಾ ಇದೆ. ಮುಂದೆ ಜಯ ಏನಾಗ್ತದೆ, ಅಲ್ಲಿ ಸಾಯ್ತಕ್ಕಂಥದ್ದ ವಿಚಾರವನ್ನು ಅಲ್ಲಿ ಆತನಿಗೆ ಗೊತ್ತಾಗುತ್ತೆ. ಮತ್ತು 1 ವರ್ಷಕ್ಕೆ ಸತ್ಯವೇದ ಅಧ್ಯಯನ ಭಾಗವು ಇಲ್ಲಿ ಕೀರ್ತನೆ ಭಾಗ 141ರಲ್ಲಿ ನೋಡ್ತಿರುವಾಗ ಮತ್ತು 144ರಲ್ಲಿ ನೋಡ್ತಿರುವಾಗ 40 ನೋಡ್ತಿರುವಾಗ ಇಲ್ಲಿ ಕೆಡುಕರು ಬಲಾತ್ಕಾರದಿಂದ
ದುಷ್ಪ್ರೇರೇಪಣೆಯಿಂದ ಜೀವಿಸ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಕೆಡಕನು ಯಾವಾಗಲೂ ಕೆಡಕನೇ ಯೋಚನೆ ಮಾಡ್ತಿರ್ತಾನಂತೆ. ಕೆಡಕನು ಕೆಡಕು ಮಾಡಲಾರದೆ ಅವನು ಇದ್ರನೇ ಬರಲ್ಲಂತೆ. ಕೆಡಕು ಮಾಡಿದಾಗ ಮಾತ್ರ ಅವನ ಮನಸ್ಸಿಗೆ ನೆಮ್ಮದಿ ಸಿಗುತ್ತಂತೆ. ಆ ರೀತಿಯಲ್ಲಿ ದುಷ್ಟತ್ವದಿಂದ ಪ್ರೇರೇಪಣೆಯಾಗಿ ಈ ಲೋಕದಲ್ಲಿ ಬಲಾತ್ಕಾರದಿಂದ ಕೆಡಕರು ಜೀವಿಸ್ತಾ ಇರ್ತಾರೆ ಸೈತಾನಂದಕರ ಶಕ್ತಿಯಿಂದ ಎಂಬುದಾಗಿ ಇಲ್ಲಿ ಕೀರ್ತನ ಭಾಗದಲ್ಲಿ ನಾವು ನೋಡ್ತೇವೆ. ಇದರೇನೆಂದರೆ, ಇದರ ಅರ್ಥ ಏನಂತಂದರೆ, ದೇವರಿಗೂ ಮಕ್ಕಳಿಗೂ ಮತ್ತು ದುರಾತ್ಮನ ಶಕ್ತಿಗಳಿಗೂ ಯುದ್ಧ ನಡೀತಾ ಇದೆ, ಹೋರಾಟ ನಡೀತಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಈ ಲೋಕದಲ್ಲಿ ನಾವು ಜೀವಿಸ್ತಿರುವಾಗ ಸೈತಾನಂದಕಾರಗಳ ಶಕ್ತಿಗಳ ಮೇಲೆ, ದುರಾತ್ಮ ಶಕ್ತಿಗಳ ಮೇಲೆ ನೀವು ಜಯವನ್ನು ಸಾಧಿಸಿರಿ, ನೀವು ಹೋರಾಡುವವರಾಗಿದ್ದೀರಿ ಎಂಬುದು ದೇವರ ವಾಕ್ಯ ಹೇಳಲ್ಪಡುತ್ತದೆ. ಹಾಗೆ ಎಲ್ಲ ದೈವ ಸೇವಕರು, ಎಲ್ಲ ದೈವ ಜನರು ಈ ಲೋಕದಲ್ಲಿ ಆತ್ಮಿಕ ವಲಯದಲ್ಲಿ ಜೀವಿಸ್ತಿರುವಾಗ ಮತ್ತು ಶಾರೀರಿಕ ವಲಯದಲ್ಲಿ ಜೀವಿಸ್ತಿರುವಾಗ ಅನೇಕ ಸಮಸ್ಯೆಗಳು ಬರ್ತವೆ, ಅನೇಕ ಕಷ್ಟಗಳು ಬರ್ತವೆ, ಅನೇಕ ತೊಂದರೆಗಳು ಬರ್ತವೆ. ಆದರೆ ನಾವು ದೇವರನ್ನು ನಂಬಿಕೊಂಡು ಮುಂದೆ ಸಾಗಬೇಕು. ಲೋಕ ಹಿಂದೆ ಓಡಿ ಹೋಗಿ ಸಾಕಾಯಿತು, ಯೇಸು ಸ್ವಾಮಿಯನ್ನು ನಂಬಿ ನನಗೆ ಸುಖವಾಯಿತು ಎಂಬುದಾಗಿ ಭಕ್ತನ ಹಾಡಾಡ್ತದೆ. ಹಾಗೆ ನಾವು ದೇವರು ನಂಬಿಕೊಂಡು ಇರ್ತಕ್ಕಂಥ ಮಕ್ಕಳು ನಾವಾಗಿರೋದರೆ ಈ ಲೋಕದಲ್ಲಿ ಏನೇ ಕಷ್ಟ ಬಂದರೂ, ಏನೇ ಸಂಕಟ ಬಂದರೂ, ಏನೇ ರೋಗ ರುಜಿನ ಬಂದರೂ ಸಹ ಅವೆಲ್ಲವನ್ನು ದೇವರೇ ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ ಅಂತಕ್ಕಂಥ ಸಂಪೂರ್ಣ ಒಂದು ನಂಬಿಕೆಯಿಂದ, ಸಂಪೂರ್ಣ ಒಂದು ವಿಶ್ವಾಸದಿಂದ, ಸಂಪೂರ್ಣ ಒಂದು ಭರವಸೆಯಿಂದ ದೇವರನ್ನೇ ಹಾತುಕೊಂಡು ದೇವರ ಮೇಲೆ ಇದ್ದುಕೊಂಡು ಜೀವನ ಮಾಡ್ತಕ್ಕಂಥ ದೈವ ಭಕ್ತರು, ದೈವ ಜನರು ನಾವು ಆಗಿರಬೇಕೆಂಬುದಾಗಿ ಈ ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸುತ್ತದೆ. ಇಲ್ಲಿ ದಾನಿಯೇಲನ ಪ್ರವಾದನ ಗ್ರಂಥ 7ನೇ ಅಧ್ಯಾಯ 25ನೇ ವಚನ ನೋಡ್ತಿರುವಾಗ ಬಾಯಿಪಾಠ ವಚನ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಪರಸ್ಪರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಸ್ಪರನ ಭಕ್ತರನ್ನು ಸವಿಸಿ ಕಟ್ಟಳೆಗೆ ಕಾಲಗಳನ್ನು ಧರ್ಮ ವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವುದು. ಆ ಭಕ್ತರು 1 ಕಾಲ, 7 ಕಾಲ, ಅರ್ಧ ಕಾಲ ಅವನ ಕೈವಶವಾಗಿರುವುದು. ಇಲ್ಲಿ ದೇವರ ವಿರುದ್ಧವಾಗಿ ಯಾರು ಕೊಚ್ಚಿಕೊಳ್ಳುತ್ತಾರೋ, ದೇವರ ವಿರುದ್ಧವಾಗಿ ಯಾರು ಅಹಂಕಾರ ಪಡುತ್ತಾರೋ, ದೇವರ ವಿರುದ್ಧವಾಗಿ ಯಾರು ಜೀವನವನ್ನು ನಡೆಸುತ್ತಾರೋ ಅಂಥವರ ಒಂದು ಕೈಯಲ್ಲಿ ಕೆಲವು ಸಮಯ ದೈವ ಜನರಿಗೂ, ದೈವ ಭಕ್ತರಿಗೂ, ದೈವ ಸೇವಕರಿಗೂ ಅವರ ವಶದಲ್ಲಿ ಇರ್ತೀವಿ ಎಂಬುದಾಗಿ ಇಲ್ಲಿ ಪ್ರಸ್ತಾಪನೆಯನ್ನು ನಾವು ನೋಡ್ತೇವೆ. ಕೆಲವೊಂದು ಟೈಮಲ್ಲಿ ನಮಗೆ ಸೈತಾನಂದಕರ ಶಕ್ತಿ ಬರ್ತಾ ಇರ್ತದೆ, ಅದರ ವಶದಲ್ಲಿಯೇ ನಾವು ಇರ್ತಾ ಇರ್ತೀವಿ. ಅದರಿಂದ ಹೊರಗಡೆ ಬರೋಕ್ಕೆ ಆಗೋದಿಲ್ಲ. ಯಾಕೆಂದರೆ ಆ ರೀತಿಯಲ್ಲಿ ನಮ್ಮ ಒಂದು ನಂಬಿಕೆ ಏನಾಗಿರ್ತದೆ, ಕುಂದಿ ಹೋಗಿರ್ತದೆ. ಅದೇ ರೀತಿಯಲ್ಲಿ ಇಲ್ಲಿ ಬಾಯಿಪಾಠ ವಚನದಲ್ಲಿ ನೋಡ್ತಿರುವಾಗ 1 ಕಾಲ, 2 ಕಾಲ, ಅರ್ಧ ಕಾಲ ಅವನ ಕೈವಶವಾಗಿರುವರು. ಕೆಲವೊಂದು ಸಂದರ್ಭದಲ್ಲಿ ಅನೇಕ ಸೇವಕರಾಗಲಿ, ಅನೇಕ ದೈವ ಜನರಾಗಲಿ ಈ ಲೋಕದ ಅಂಧಕಾರ ಶಕ್ತಿಗಳಿಗೆ ಏನಾಗ್ತಾರೆ, ಒಳಗಾಗಿರುತ್ತೆ. ಅದರ ವಶದಲ್ಲಿ ಜೀವನ ಮಾಡ್ತಾ ಇರ್ತಾರೆ. ನೋಡೋದಕ್ಕಾಗಿ ಮಾತ್ರ ದೇವ ಜನರು, ನೋಡೋದಕ್ಕಾಗಿ ಮಾತ್ರ ದೈವ ಸೇವಕರು. ಅದರಲ್ಲಿ ಅವರಿನ್ನ ಅಂಧಕಾರ ಶಕ್ತಿ ಆಳ್ವಿಕೆ ಮಾಡ್ತಾ ಇರ್ತದೆ. ಅದಕ್ಕೆ ಅವರು ದಾಸರಾಗಿರ್ತಾರೆ. ಅದನ್ನು ಅವರು ಅವಲಂಬಿಸಿ ಜೀವಿಸ್ತಾ ಇರ್ತಾರೆ ಎಂಬುದಾಗಿ ಸತ್ಯದ ಭಾಗ ನಮಗೆ ಬೋಧಿಸಲ್ಪಡುತ್ತೆ. ದೇವರು ಕೇಳಲ್ಪಡ್ತದೆ, ನಿಮಗೆ ಸಹಿಸ್ತಕ್ಕಂಥ ಶೋಧನೆಯನ್ನು ನಾವು ಬರಮಾಡುತ್ತೇನೆ ಹೊರತು ಸಹಿಸಲಾರದ ಶೋಧನೆ ಬರಗೊಡಿಸುವುದಿಲ್ಲ. ಒಂದು ವೇಳೆ ಬಂದರೆ ಅದಕ್ಕಾಗಿ ಬೇರೆ ಮಾರ್ಗವನ್ನು ನಿಮಗೆ ನಾನು ಸಿದ್ಧತೆ ಮಾಡುತ್ತೇನೆ ಎಂಬುದಾಗಿ ದೇವರ ಭರವಸೆಯನ್ನು ಕೊಡ್ತಾರೆ ಪ್ರೇರಣೆ. ಆದರೂ ಸಹ ಅನೇಕ ದೈವ ಜನರು, ಅನೇಕ ದೈವ ಸೇವಕರು ಕೆಲವು ಸಮಯ ಸಂದರ್ಭದಲ್ಲಿ ಏನಾಗುತ್ತಂದರೆ ಸೈತಾನಂದಕರ ಶಕ್ತಿಯಲ್ಲಿ ವಶದಲ್ಲಿರ್ತಾರೆ. ಇರಬಾರದೆಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ಬೋಧಿಸಲ್ಪಡುತ್ತದೆ. ಇಲ್ಲಿ ನಾವು ದಾನಿಯೇಲನ ಪ್ರವಾದನ ಗ್ರಂಥ 7ನೇ ಅಧ್ಯಾಯ 21ನೇ ವಚನ ನೋಡುತ್ತಿರುವಾಗ ಅಲ್ಲಿ ಹೀಗೆ ಹೇಳಲ್ಪಡುತ್ತದೆ, 4ನೇ ಮೃಗದ ವಿಷಯವಾಗಿಯೂ ಅದರ ತಲೆಯ ಮೇಲಿನ 10 ಕೊಂಬುಗಳ ವಿಷಯವಾಗಿಯೂ ನಾನು ನೋಡುತ್ತಿದ್ದೆ. ಹಾಗೆಯೇ ಯಾವ ಕೊಂಬು ಮೊಳೆತು 3 ಕೊಂಬುಗಳನ್ನು ಬೀಳಿಸಿ ದೈವ ಭಕ್ತರೊಂದಿಗೆ ಯುದ್ಧ ಮಾಡಿ ಮಹಾ ವೃದ್ಧನು ಆಯ್ತೆಂದು ಪರಸ್ಪರನ ಭಕ್ತರಿಗಾಗಿ ನ್ಯಾಯ ತೀರಿಸಿ ಅವರಿಗೆ ರಾಜ್ಯವನ್ನು ದೊರಕಿಸುವ ತನಕ ಅವರನ್ನು ಗೆಲ್ಲುತ್ತಾ
ಬಂದು ಕಣ್ಣುಳ್ಳದ್ದಾಗಿಯೂ ಬಾಯಿಂದ ಬಡಾಯಿ ಕೊಚ್ಚಿಕೊಳ್ಳುತ್ತಾ ಮಿಕ್ಕ ಕೊಂಬುಗಳಿಂದ ಬಿರುಸಾಗಿ ನೋಡುತ್ತಾ ಇದ್ದು ಆ ಒಂದು ಕೊಂಬಿನ ವಿಷಯವಾಗಿ ಸತ್ಯಾರ್ಥವನ್ನು ತಿಳಿಯಬೇಕೆಂದು ಅಪೇಕ್ಷಿಸಿ ವಿಚಾರಿಸಿದನು. ಆಗ ಅವನು ನನಗೆ ಆ 4ನೇ ಮೃಗವು ಲೋಕದಲ್ಲಿ ಉಂಟಾಗುವ 4ನೇ ರಾಜ್ಯ, ಅದು ಮಿಕ್ಕ ರಾಜ್ಯಗಳಿಗಿಂತ ವಿಲಕ್ಷಣವಾಗಿ ಲೋಕವನ್ನೆಲ್ಲ ನುಂಗಿ ತುಳಿದು ಚೂರು ಚೂರು ಮಾಡುವುದು. ಆ 10 ಕೊಂಬುಗಳ ವಿಷಯವೇನೆಂದರೆ, ಆ ರಾಜ್ಯದಲ್ಲಿ 10 ಮಂದಿ ಅರಸರು ಉಂಟಾಗುವರು. ಅವರ ತರುವಾಯ ಮತ್ತೊಬ್ಬನು ತಲೆದೂರುವನು. ಅವನು ಮುಂಚಿನ ಅರಸರಿಗಿಂತ ವಿಲಕ್ಷಣವಾಗಿ 3 ಅರಸರನ್ನು ಅದಿಮಿ ಬಿಡುವನು. ಇಲ್ಲಿ ಪಡೆದಂದರೆ ಪ್ರವಾದಿ ಅಂತಕ್ಕಂಥ ದಾನಿಯೇಲನಿಗೆ ಒಂದು ಕನಸು ಬೀಳುತ್ತದೆ, ಮೃಗಗಳ ಕನಸು, ವಿಶೇಷವಾಗಿ 4ನೇ ಮೃಗ ಎಂಬುದಾಗಿ. ಅಲ್ಲಿ ದೇವರ ರಾಜ್ಯದ ಕುರಿತು ಮತ್ತು ಸೈತನ ಅಂಧಕಾರ ಶಕ್ತಿಯ ಕುರಿತು ವಿವರಣೆಯನ್ನು ನೋಡ್ತಾ ಇದೆ. ದೇವರ ಅಂಧಕಾರ ಶಕ್ತಿಯನ್ನು ಮುರಿಯಲ್ಪಡ್ತಾ ಇದೆ ಎಂಬುದಾಗಿ ಇಲ್ಲಿ ದಾನಿಯೇಲನು ಕನಸುಗಳ ಮೂಲಕವಾಗಿರುತ್ತದೆ. ಸೈತನ ಅಂಧಕಾರ ಶಕ್ತಿ ಎಷ್ಟೇ ಇದ್ರೂ ಸಹ ಅದಕ್ಕಿಂತ ಅದಕ್ಕಿಂತ ಉನ್ನತವಾದದ್ದು ದೇವರ ಶಕ್ತಿ ಎಂಬುದಾಗಿ ನಾವಿಲ್ಲಿ ಆತ್ಮಿಕವತ್ತಕ್ಕಂಥ ಒಂದು ಅರ್ಥವನ್ನು, ಆತ್ಮಿಕವತ್ತಕ್ಕ ಒಂದು ತಿರಳನ್ನು ಗ್ರಹಿಸಿಕೊಳ್ಬೇಕು. ಈ ಲೋಕಾಧಿಪತಿಗಿಂತ ನಮ್ಮ ದೇವರು ಉನ್ನತನು, ಶ್ರೇಷ್ಠನು ಮತ್ತು ಸರ್ವಶಕ್ತನು ಎಂಬುದಾಗಿ ಅರ್ಥವನ್ನು ಗ್ರಹಿಸಿಕೊಳ್ತಕ್ಕಂಥವರು ನೀವು ಆಗಬೇಕೆಂಬುದಾಗಿ ಸತ್ಯವಾದ ಭಾಗ ಇಲ್ಲಿ ಹೇಳಲ್ಪಡುತ್ತದೆ. ಮತ್ತು ಪರತ್ಮನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರತರ ಭಕ್ತರನ್ನು ಸವಿಸಿ ಕಟ್ಟಳೆಯ ಕಾಲಗಳನ್ನು ಧರ್ಮವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು. ಆ ಭಕ್ತರು 1 ಕಾಲ 2 ಕಾಲ ಅರ್ಧ ಕಾಲ ಅವನ ಕೈವಶವಾಗಿರುವರು. ಆಮೇಲೆ ನ್ಯಾಯಸಭೆಯು ಕೂತು ಅವನ ದೊರೆತನವನ್ನು ಕಿತ್ತು ತೀರಾ ಧ್ವಂಸ ಮಾಡಿ ಕೊನೆಗಾಣಿಸಿ ಬಿಡುವರು. ಇಲ್ಲೇನಾಗ್ತಂದರೆ ದೈವ ಜನರಿಗೆ ನಿಜವಾದ ನ್ಯಾಯ ಸಿಗುತ್ತದೆ, ದೇವರು ಖಂಡಿತವಾಗಿ ಕೊಟ್ಟೆ ಕೊಡ್ತಾರೆ ಎಂಬುದಾಗಿ ಇಲ್ಲಿ ಪ್ರಸ್ತಾಪವನ್ನು ನಾವು ನೋಡ್ತೇವೆ. ಕ್ಷಣಕಾಲ ನಮಗೆ ಅನ್ಯಾಯವಾಗ್ಬೋದು, ಕ್ಷಣಕಾಲ ನಮ್ಮ ಮನಸ್ಸಿಗೆ ನೋವುಂಟಾಗ್ಬೋದು, ಕ್ಷಣಕಾಲ ನಮಗೆ ಲೋಕದಲ್ಲಿ ಮೋಸ ಆಗ್ಬೋದು. ಆದರೆ ನಿಜವಾಗಲೂ ನಮ್ಮ ದೇವರು ಆ ನ್ಯಾಯವನ್ನು ತೀರಿಸ್ತಾನೆ, ಆ ಮೋಸದಿಂದ ಬಿಡುಗಡೆ ಮಾಡ್ತಾನೆ, ಆ ಹಿಂಸಕ ದುಷ್ಟರಿಂದ ನಮ್ಮನ್ನು ಬಿಡುಗಡೆ ಮಾಡ್ತಾನೆ ಎಂಬುದಾಗಿ ದೇವರು ಹೇಳ್ತಾರೆ. ಅನೇಕ ಲೋಕದಲ್ಲಿ ಸೇವಕರಿಗೂ ದೈವ ಜನರಿಗೂ ಸೈತನ ಅಂಧಕಾರ ಶಕ್ತಿಯಿಂದ ಅನೇಕ ಶೋಧನೆಗಳು, ಅನೇಕ ಕಷ್ಟಗಳು, ಅನೇಕ ಸಂಕಟಗಳು, ಅನೇಕ ಬಾಧೆಗಳು ಬಂದರೂ ಸಹ ಅದಕ್ಕೆ ತಕ್ಕ ಹಾಗೆ ದೇವರು ನ್ಯಾಯ ತೀರಿಸುತ್ತಾನೆ, ಅದಕ್ಕೆ ತಕ್ಕ ಹಾಗೆ ಆ ಕಷ್ಟಗಳಿಂದ ಬಿಡಿಸುತ್ತಾನೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಪ್ರವಾದಿಯಾದ ದಾನಿಯೇಲನ ಗ್ರಂಥದ ಮೂಲಕವಾಗಿ ಪ್ರಕಟಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ದಾನಿಯೇಲನ 7ನೇ ಅಧ್ಯಾಯ 21 ನೋಡ್ತಿರುವಾಗ ಕೊನೆಯ ಕಾಲದ ದರ್ಶನವನ್ನು ಚಿತ್ರಿಸುತ್ತದೆ. ಇಲ್ಲಿನತ್ತದೆ ಅಂತಿಮ ಕಾಲದ ಒಂದು ದರ್ಶನವನ್ನು ಇಲ್ಲಿ ನಮಗೆ ಪ್ರತಿಬಿಂಬಿಸುತ್ತದೆ. ಮತ್ತು ಇತಿಹಾಸದ ರಾಜ್ಯಗಳ ಮೇಲೆ ದೇವರ ಅಂತಿಮ ಸಾರ್ವಭೌಮತ್ವವನ್ನು ಎತ್ತಿ ತೋರಿಸುತ್ತದೆ. ಈ ಲೋಕದಲ್ಲಿ ಇತಿಹಾಸ ಅನೇಕ ರಾಜ್ಯಗಳು ದೇವರ ಒಂದು ಅಂತಿಮ ಸಾರ್ವಭೌಮತ್ವವನ್ನು ಎತ್ತಿ ತೋರಿಸುತ್ತದೆ. ಎಂಥ ರಾಜ್ಯ ಇರ್ಬೋದು, ಎಂಥ ಇತಿಹಾಸ ಇರ್ಬೋದು, ಎಲ್ಲ ಇತಿಹಾಸಗಳಲ್ಲಿ ದೇವರ ಇತಿಹಾಸವನ್ನೇ ಶ್ರೇಷ್ಠವಾದದ್ದು ಎಂಬುದಾಗಿ ನಾವಿಲ್ಲಿ ಅರ್ಥವನ್ನು ಗ್ರಹಿಸುತ್ತೇವೆ. ದಬ್ಬಾಳಿಕೆ ಶಕ್ತಿಗಳ ಉದಯದ ಹೊರತಾಗಿಯೂ ದೇವರು ತನ್ನ ಶಾಶ್ವತ ರಾಜ್ಯವನ್ನು ಸ್ಥಾಪಿಸುತ್ತಾನೆ. ಈ ಲೋಕದಲ್ಲಿ ಎಂಥ ದಬ್ಬಾಳಿಕೆ ಇರ್ಬೋದು, ಸೈತನ ಅಂಧಕಾರ ಶಕ್ತಿಗಳಿಂದಿರಬಹುದು, ದುಷ್ಟ ಜನರಿಂದಿರಬಹುದು, ಮತ್ತು ಅನೇಕ ರಾಜ ವ್ಯಕ್ತಿಗಳಿಂದಿರಬಹುದು, ಅನೇಕ ರೀತಿಯಲ್ಲಿ ದಬ್ಬಾಳಿಕೆ ಇರ್ಬೋದು. ಆದರೆ ಆ ದಬ್ಬಾಳಿಕೆಯಿಂದ ದೇವರು ನಿಜವಾದ ರಾಜ್ಯವನ್ನು ಸ್ಥಾಪಿಸುತ್ತಾನೆ, ನಿಜವಾದ ರೀತಿಯಲ್ಲಿ ನ್ಯಾಯವನ್ನು ಕೊಡಿಸುತ್ತಾನೆ ಅಂತಕ್ಕಂಥದ್ದನ್ನು ಇಲ್ಲಿ ಅರ್ಥವನ್ನು ಸೂಚಿಸುತ್ತದೆ ಪ್ರಿಯ. ಮತ್ತು ನ್ಯಾಯವನ್ನು ತರುತ್ತಾನೆ, ದೇವರು ನ್ಯಾಯವನ್ನು ತರುತ್ತಾನೆ. ಅವರವರ ತಕ್ಕಂತೆ ಪ್ರಕಟಣೆ ಪುಸ್ತಕದಲ್ಲಿ ಹೇಳಲ್ಪಡ್ತದೆ, ಪ್ರತಿಯೊಬ್ಬನು ತನ್ನ ತನ್ನ ಕಾರ್ಯಕ್ಕೆ ತಕ್ಕ ಹಾಗೆ ಪ್ರತಿಫಲವನ್ನು ನಾನು ಕೊಡುತ್ತೇನೆ. ಅನ್ಯಾಯ ಮಾಡುವವನು ಅನ್ಯಾಯ ಮಾಡಲಿ, ಮೋಸ ಮಾಡುವವನು ಮೋಸ ಮಾಡಲಿ, ಪವಿತ್ರ ಮಾಡುವ ಇನ್ನೂ ಪವಿತ್ರ ಮಾಡಿಕೊಳ್ಳಲಿ, ನಾನು ಬೇಗ ಬರುತ್ತೇನೆ ಎಂಬುದಾಗಿ. ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ಯಾರು ದುಷ್ಟರಿರ್ತಾರೋ
ಯಾರೋ ದುಷ್ಟರು ನಮಗೆ ಅನ್ಯಾಯವಾಗಿ ಮೋಸ ಮಾಡುತ್ತಾರೋ, ಯಾರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತಾರೋ, ದೈವ ಜನರ ಮೇಲೆ ಯಾರು ಹಿಂಸೆಯನ್ನು ಕೊಡುತ್ತಾರೋ ಅಂಥವ್ರಿಗೆ ನಿಜವಾದ ಒಂದು ನ್ಯಾಯ, ನಿಜವಾದ ದಂಡನೆ, ನಿಜವಾದ ಪ್ರತಿಫಲವನ್ನು ದೇವರು ಕೊಡ್ತಾರಂತಕ್ಕಂಥದ್ದನ್ನು ನಾವು ದೇವರ ವಾಕ್ಯದ ಮೂಲಕವಾಗಿ ತಿಳ್ಕೊಳ್ಳಬೇಕು. ಮತ್ತು ಈ ಲೋಕದಲ್ಲಿ ದೇವರು ಇದ್ದಾನೆ ನಮ್ಮ ಜೊತೆ ಅಂತಕ್ಕಂಥದ್ದನ್ನು ಅರಿತುಕೊಂಡು ಈ ಲೋಕದ ಧೈರ್ಯದಿಂದ ಮುಂದೆ ಸಾಗಬೇಕು, ಧೈರ್ಯದಿಂದ ಸೇವಾ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ಇಲ್ಲಿ ನಮ್ಮನ್ನು ವಾಕ್ಯದ ಮೂಲಕವಾಗಿ ದೇವರು ನಮ್ಮನ್ನು ಪ್ರೇರೇಪಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಆತನ ಒಂದು ಯೋಜನೆಗಳು ಮೇಲ್ಗೈ ಸಾಗ್ತದೆ. ದೇವರ ಒಂದು ಯೋಜನೆ, ದೇವರ ಒಂದು ಸಂಕಲ್ಪ, ದೇವರ ಒಂದು ಸಾಧನೆ ಇಲ್ಲಿ ಮೇಲ್ಗೈ ತೋರಿಸ್ತದೆ ಎಂಬುದಾಗಿ ದೇವರ ಕೇಳ್ಪಡ್ತದೆ. ದೇವರ ಕೇಳ್ಪಡ್ತದೆ ಕೀರ್ತನ ಭಾಗದಲ್ಲಿ, ನಿನ್ನ ಬಲಗಡೆಯಲ್ಲಿ 1000 ಜನ, ಎಡಗಡೆಯಲ್ಲಿ 10,000 ಜನ ಬಿದ್ದರೂ ನಿನಗೇನ ತಟ್ಟೋದು ಎಂಬುದಾಗಿ. ಎಡ ಮತ್ತು ಬಲಗಳಲ್ಲಿ ಎಷ್ಟೇ ಜನ ಸತ್ತಿರ್ಬೋದು, ಬಟ್ ನಿನಗೇನ ತಟ್ಟೋದು ಎಂಬುದಾಗಿ ದೇವರು ನಮ್ಮನ್ನು ಬಲಪಡಿಸುತ್ತಾರೆ, ದೇವರು ನಮ್ಮನ್ನು ನಡೆಸುತ್ತಾರೆ. ಅಂಥ ಒಂದು ಧೈರ್ಯವನ್ನು, ಸ್ಥೈರ್ಯವನ್ನು, ಆತ್ಮಿಕ ಜೀವನ ನಡೆಸೋದಕ್ಕೆ ದೇವರು ನಮಗೆ ವಾಕ್ಯದ ಮೂಲಕ ಪ್ರೇರಣೆ ಉಂಟು ಮಾಡ್ತಾರೆ. ಅನೇಕ ಸೇವಕರು, ಅನೇಕ ದೈವಜನರು ಈ ಲೋಕದಲ್ಲಿ ಕೆಲವೊಂದು ಸಮಯ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಏನು ಮಾಡಿದ್ರೆ ಏನಾಯ್ತಪ್ಪ ಅನ್ನುವಂಥ ಒಂದು ಅಪನಂಬಿಕೆ ಬಂದ್ಬಿಡುತ್ತೆ, ಸಾಕು ಬೇಕಾಗಿಬಿಡುತ್ತದೆ. ನಾವು ಎಷ್ಟೇ ಒಳ್ಳೆಯ ಕಾರ್ಯ ಮಾಡಿದರೂ ನಮಗೆ ಅಪರಾಧ ಬರುತ್ತವೆ, ಎಷ್ಟೇ ನೀನು ಸೇವೆ ಮಾಡಿದ್ರು ಸಹ ಕೆಟ್ಟ ಒಂದು ಮಾತುಗಳು ಬರುತ್ತೆ. ಆ ರೀತಿ ಬಂದಾಗ ಮನಸ್ಸಿಗೆ ಏನಾಗುತ್ತೆ, ಭಾಳ ವೇದನೆ ಆಗುತ್ತೆ, ಭಾಳ ಮನಸ್ಸಿಗೆ ನೋವು ಉಂಟಾಗುತ್ತೆ. ಅದಕ್ಕೆ ಭಕ್ತಾಡ್ತಾನೆ ಒಂದು ಹಾಡಿದೆ, ಭಾಳೆಲ್ಲ ವೇದನೆ ಇರುವುದನ್ನು ಎಂಬುದಾಗಿ. ಆ ರೀತಿಯಲ್ಲಿ ಇಡೀ ಜೀವನವನ್ನೇ ಸಹ ಸೇವಕರ ವಿಷಯದಲ್ಲಿ ಅವರೆಷ್ಟು ಕಷ್ಟಪಟ್ಟು ದೇವರಿಗೋಸ್ಕರ ಜೀವಿಸ್ತಿರ್ತಾರೆ, ದೇವರ ಸೇವಾ ಕಾರ್ಯಗಳು ಮಾಡ್ತಾ ಇರ್ತಾರೆ. ಆದರೂ ಸಹ ಅನೇಕ ಕಷ್ಟಗಳ ಸಮಸ್ಯೆಗಳು ಬಂದಾಗ ಕೆಲವೊಂದು ಕ್ಷಣ ಏನಾಗುತ್ತಂದರೆ, ದೇವರೇ ನಾವು ಏನು ಸೇವೆ ಮಾಡಿದ್ರೆ ಅಷ್ಟೇ ಈ ಲೋಕದಲ್ಲಿ ಅಂತಕ್ಕಂಥ ಒಂದು ನೆಗೆಟಿವ್ ಪಾಯಿಂಟ್ ಬಂದ್ಬಿಡುತ್ತೆ. ಆ ರೀತಿಯಲ್ಲಿ ಬಂದರೂ ಸಹ ಮತ್ತೆ ದೇವ್ರ ವಾಕ್ಯ ನಮ್ಮನ್ನು ಏನು ಮಾಡ್ತಾರೆ, ಪ್ರೇರೇಪಣೆ ಮಾಡ್ತಾರೆ. ನಿಜ ಸತ್ಯ ಅದು, ಲೋಕದಲ್ಲಿ ಆಗ್ತಕ್ಕಂಥ ಒಂದು ನಿಜವಾದ ಸತ್ಯ ಅದು. ದೇವರ ಕೇಳ್ಪಡ್ತದೆ, ಯಾರು ನನ್ನ ಕೈ ಬಿಟ್ಟರೆ ನಾನು ಕೈ ಬಿಡಲ್ಲ ಅಂತ ಹೇಳ್ಪಡ್ತದೆ. ಈ ವಾಕ್ಯದ ಮೂಲಕವಾಗಿ ಮತ್ತೆ ನಾವು ಪ್ರೇರೇಪಣೆ ಹೊಂದಿ ಮತ್ತೆ ದೇವರ ಸೇವಾ ಕಾರ್ಯಗಳು ಮಾಡೋದಕ್ಕೆ ಪ್ರೇರೇಪಣೆಗಳವರಾಗುತ್ತೆ. ಕ್ಷಣಕಾಲ ಏನಾಗುತ್ತೆ, ಮನಸ್ಸಿಗೆ ನೋವುಂಟಾಗಿ ಮನಸ್ಸು ಕುಂದಿ ಹೋಗುತ್ತೆ. ಇರೋದು ಒಂದಿನ, ಸಾಯೋದೊಂದಿನ, ಇರ್ತಕ್ಕಂಥ ಜೀವನದಲ್ಲಿ ಏನಿದೆ ಅಂತಕ್ಕಂಥ ಶೂನ್ಯ ಎಂಬತಕ್ಕಂಥ ಒಂದು ನೆಗೆಟಿವ್ ಪಾಯಿಂಟ್ ಬರುತ್ತೆ. ಆದರೆ ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಿರೋದ್ರ ಮೂಲಕವಾಗಿ, ದೇವರ ವಾಕ್ಯವನ್ನು ಹೇಳೋದ್ರ ಮೂಲಕವಾಗಿ, ದೇವರ ವಾಕ್ಯವನ್ನು ಕೇಳೋದ್ರ ಮೂಲಕವಾಗಿ ಮತ್ತೆ ದೇವರು ನಮಗೆ ಏನು ಮಾಡ್ತಾರೆ, ನಮ್ಮ ಜೀವನದಲ್ಲಿ, ದೈವ ಸೇವಕ ಜೀವನದಲ್ಲಿ ಉತ್ಸಾಹ, ಹಂಬಲ, ಆಸೆ, ಆಕಾಂಕ್ಷೆ, ಆತ್ಮಿಕ ಜೀವನಗೋಸ್ಕರವಾಗಿ ಮತ್ತೆ ನಮ್ಮನ್ನು ಹುರಿದಿಳಿಸ್ತಾರೆ. ಜೀವದ ಜಲ ಮತ್ತೆ ಉಕ್ಕಿ ಬರ್ತಾ ಇದೆ. ಆ ರೀತಿಯ ದೇವರು ನಮ್ಮನ್ನು ಏನು ಮಾಡ್ತಾರೆ, ಪ್ರೇರೇಪಣೆ ಮಾಡ್ತಾರೆ. ಈ ಲೋಕ ಅಂತಕ್ಕಂಥದ್ದು ಒಂದು ತೋಳ ಇದ್ದಂತೆ, ಆ ತೋಳದಲ್ಲಿ ನಮ್ಮನ್ನು ಆ ತೋಳ ಎಲ್ಲ ತಿಂದು ಬಿಡ್ತಾರೆ. ಆ ತೋಳದಲ್ಲಿ ನಾವು ಕುರಿಗಳಾಗಿದ್ದೇವೆ. ಈ ಲೋಕ ಒಂದು ತೋಳದ ಮಧ್ಯದಲ್ಲಿ ನಾವು ಕುರಿಗಳಾಗಿದ್ದೇವೆ. ಆ ಕುರಿಗಳು ಯಾವ ರೀತಿ ಜೀವಿಸಬೇಕು, ಕುರಿಗಳು ಯಾವ ರೀತಿ ನಡೆಸಬೇಕು ಎಂಬುದಾಗಿ ದೇವರು ಎಲ್ಲವನ್ನು ಬಲ್ಲವನು. ದೇವರು ಎಲ್ಲವನ್ನು ವಿಚಾರಿಸ್ತಾರೆ. ನಮ್ಮ ಆಲೋಚನೆಯನ್ನು, ನಮ್ಮ ವಿಚಾರವನ್ನು ದೇವರು ದೂರದಿಂದಲೇ ತಿಳಿದುಕೊಂಡಿದ್ದಾರೆ ಎಂಬುದು ದೇವರು ಕೇಳಲ್ಪಡ್ತಾರೆ. ನಮ್ಮ ಮನಸ್ಸಲ್ಲಿ ಏನಿದೆ, ಒಳ್ಳೆಯದಿದೆಯಾ ದೇವರು ತಿಳಿದುಕೊಂಡಿದ್ದಾರೆ. ನಮ್ಮ ಮನಸ್ಸಲ್ಲಿ ಏನಿದೆ, ಕೆಟ್ಟದಿದೆಯಾ ದೇವರು ತಿಳಿದುಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ಈ ಲೋಕದಲ್ಲಿ ದೇವರಿಗೆ ಭಯಪಟ್ಟು, ದೇವರ ತ್ರಾಣದ ಹಸ್ತದ ಕೈಯಲ್ಲಿ ತಗ್ಗಿಸಿಕೊಂಡು ಜೀವಿಸ್ತಕ್ಕಂಥವ್ರು ನಾವಾಗಬೇಕು. ಮತ್ತೆ ಮುಂದೆ ಹೇಳ್ಪಡ್ತದೆ, ಮುಂದೆ ನೋಡ್ತಿರುವಾಗ, ಆತನ ರಾಜ್ಯವು ಶಾಶ್ವತವಾಗಿದೆ ಮತ್ತು ಆತನ ನ್ಯಾಯವು ಮಾನವ ಶಕ್ತಿಯ ಮೇಲೆ ಜಯಗಳಿಸುತ್ತದೆ. ದೇವರ ರಾಜ್ಯ ಶಾಶ್ವತ, ದೇವರ ರಾಜ್ಯ ಶಾಶ್ವತವಾಗಿರ್ತದೆ. ದಾವೀದನ ಸಿಂಹಾಸನ ಶಾಶ್ವತವಾಗಿರ್ತದೆ. ದಾವೀದನ ಸಿಂಹಾಸನದಲ್ಲಿ ಸದಾಕಾಲ ಸಮಾಧಾನ ಇರುತ್ತದೆ. ಹಾಗೆ ನಮ್ಮ ಹಾಗೂ ನಿಮ್ಮ ಜೀವಿತದಲ್ಲಿ ದೇವರು ಆ ಸಮಾಧಾನವನ್ನು ಕೊಟ್ಟೆ ಕೊಡು. ನಮಗೆ ಏನೇ ಕಷ್ಟ ಬರ್ಬೋದು, ಭಕ್ತ ಒಂದು ಹಾಡು ಆಡ್ತದೆ, ಅಲ್ಪ ಉಪದ್ರವ ಅತಿ ಬೇಗ ನೀಗುವುದು. ನಮಗೆ ಬರ್ತಕ್ಕಂಥ ಉಪದ್ರವ ಅಲ್ಪ, ಚಿಕ್ಕದು, ಅತಿ ಬೇಗನೆ ದೇವರು ಏನು ಮಾಡ್ತಾರೆ, ಅದನ್ನು ಬಿಡುಗಡೆ ಮಾಡ್ತಾರೆ, ನಿವಾರಣೆ ಮಾಡ್ತಾರೆ, ತೊಲಗಿಸಿಬಿಡ್ತಾರೆ, ನಿರ್ನಾಮ ಬಿಡ್ತಾರೆ. ಆ ಶಕ್ತಿ, ತಾಳ್ಕೊಳ್ತಕ್ಕಂಥ ಶಕ್ತಿ ದೇವರು ನಿಮಗೆ ದಯಪಾಲಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸಬೇಕು. ದೇವರ ಪಡ್ತದೆ, ಕಳೆಯವರೆಗೂ ತಾಳಿಕೊಳ್ಳುವ ರಕ್ಷಣೆ ಒಂದು ಎಂಬುದು. ಇಡೀ ನಮ್ಮ ಜೀವನ ಕೊನೆ ವಿಷಯ ಹೋಗೋ ತನಕ ತಾಳ್ಮೆಯಿಂದ ಜೀವಿಸ್ತಕ್ಕಂಥ ಮಕ್ಕಳು ನಾವು ನೀವು ಆಗಬೇಕು. ಪ್ರೇರೆ ತಾಳ್ಮೆ ಇಲ್ಲದಿದ್ದರೆ ಬಹುದಿನ ಬದುಕಬೇಕಾಗಲ್ಲ. ತಾಳಿದವನು ಬಾಳುವ ನೆಮ್ಮದಿ ಆಗುತ್ತೆ.
ತಾಳ್ಮೆ ಮನುಷ್ಯನಿಗಿದ್ದಾಗ ಮಾತ್ರ ಆತ್ಮಿಕ ರೀತಿಯಲ್ಲಿ, ಶಾರೀರಿಕ ರೀತಿಯಲ್ಲಿ ಈ ಲೋಕದಲ್ಲಿ ಭೂದಿನ ಕಾಲ ಬದುಕಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ದೇವರ ವಾಕ್ಯವನ್ನು ಕೈಗೊಳ್ಳುವುದರ ಮೂಲಕವಾಗಿ ದೇವರು ಈ ಲೋಕದಲ್ಲಿ ಭೂದಿನ ಕಾಲ ಬದುಕಿ ಬಾಳು ಎಂಬುದಾಗಿ ದೇವರ ವಾಕ್ಯ ಪಡುತ್ತದೆ. ದೇವರಲ್ಲಿ ನಂಬಿಕೆ ಮತ್ತು ನಂಬಿಕೆ ನಿರಂತರ ಪರೀಕ್ಷೆಗಳಿಗೆ ಅಡಿಪಾಯವಾಗುತ್ತದೆ. ನಮ್ಮ ಆತ್ಮಿಕ ಜೀವನ ಮುಂದೆ ಸಾಗಬೇಕಾದ್ರೆ ಫೌಂಡೇಶನ್ ನಂಬಿಕೆ, ಜೀವನ ಅಡಿಪಾಯ ನಂಬಿಕೆ. ನಂಬಬೇಕು. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣಬೇಕು. ನೀನು ನಂಬಿದರೆ ನೀನು ನೆಟ್ಟಗಾಗುತ್ತೆ ಎಂಬ ದೇವರ ಕೃಪೆ. ಪ್ರತಿಯೊಂದು ವಾಕ್ಯವನ್ನು ಜ್ಞಾಪಕ ಮಾಡ್ಕೋಬೇಕು ನಾವು. ಪ್ರತಿಯೊಂದು ವಾಕ್ಯವನ್ನು ಮನಸ್ಸಲ್ಲಿ ಇಟ್ಕೋಬೇಕು ನಾವು. ಪ್ರತಿಯೊಂದು ವಾಕ್ಯವನ್ನು ಧ್ಯಾನ ಮಾಡಬೇಕು ನಾವು. ಹಾಗಾದಾಗ ಮಾತ್ರ ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದರೂ, ಏನೇ ಸೈತಾನದ ಶಕ್ತಿ ಬಂದರೂ ಸಹ ನಾವು ಮುಂದೆ ಸಾಗೋದಕ್ಕೆ ದೇವರು ನಮ್ಮನ್ನು ನಡೆಸ್ತಾರೆ. ಇಲ್ಲಿ ನಮ್ಮ ಜೀವನಕ್ಕೆ ಅನ್ವಯಿಸಿಕೊಂಡು ನೋಡ್ತಿರುವಾಗ ದೇವರ ಸಾರ್ವಭೌಮತ್ವವನ್ನು ನಂಬಿರಿ. ದೇವರು ಅಧಿಕಾರಕ್ಕೆ ಒಳಪಟ್ಟು ಜೀವಿಸ್ತಕ್ಕಂಥ ನಾವೇ. ದೇವರಿಗೆ ಎಲ್ಲ ಅಧಿಕಾರ ಇದೆ. ದೇವ್ರು ಬೇಕಾದ್ ಮಾಡ್ಬೋದು. ಇಲ್ಲಿ ಸುವಾರ್ತಿಕರ ಜೀವನ ಚರಿತ್ರೆ ನೋಡ್ತಿರುವಾಗ ಎಮ್ಮ ಬೂತ್ ಎಂಬುದಾಗಿ ಅವರ ಹೆಸರು. ಜನವರಿ 8, 1860 ಜನಿಸಿದರು. ಅವರು ಅಕ್ಟೋಬರ್ 28, 1903 ಅವರು ನಿಧನವನ್ನು ಹೊಂದಿದರು. ಅವರು ಸುಮಾರು 43 ವರ್ಷಗಳ ಕಾಲ ಈ ಲೋಕದಲ್ಲಿ ಬದುಕಿ ಬಾಳಿದರು. ಅವರು 1860 ಲಂಡನ್ ದೇಶದಲ್ಲಿ ಜನಿಸತಕ್ಕಂಥ ಸೇವಕರು. ಎಮ್ಮ ಬೂತ್ ಇವರು ದಿ ಸಾಲ್ವೇಷನ್ ಆರ್ಮಿಯ ಸಂಸ್ಥಾಪಕರು ರಾದ ವಿಲಿಯಂ ಮತ್ತು ಕ್ಯಾಥರಿನ್ ಬೂತ್ ಅವರ 4ನೇ ಮಗಳು. ಪ್ರೀತಿಯಿಂದ ಅವರನ್ನು ಕಾನ್ಸುಲ್ ಎಂದು ಕರೆಯಲ್ಪಡ್ತಾ ಇದ್ದರು. ಇವರು ಸುವಾರ್ತೆ ಮತ್ತು ಸಾಮಾಜಿಕ ಸೇವೆಗಾಗಿ ತಮ್ಮ ಎತ್ತವರ ಒಂದು ಉತ್ಸಾಹವನ್ನು ಅನುವಂಶಿಕವಾಗಿ ಪಡೆದರು. ತಮ್ಮ ತಂದೆ ತಾಯಿಗಳ ಒಂದು ಇರ್ತಕ್ಕಂಥ ಉತ್ಸಾಹವನ್ನು, ತಂದೆ ತಾಯಿ ಇರತಕ್ಕಂಥ ಒಂದು ದೇವರ ಪ್ರೇರೇಪಣೆಯನ್ನು, ತಂದೆ ತಾಯಿ ಇರ್ತಕ್ಕಂಥ ಒಂದು ಸ್ವಾರ್ಥ ಮನೋಭಾವನೆಯನ್ನು ಅವರು ಸಹ ಅನುವಂಶಿಕವಾಗಿ ಅವರ ಬೆಳೆಸಿಕೊಂಡು ಹೋದರೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು MS ಸಾಲ್ವೇಷನ್ ಆರ್ಮಿಯನ್ನು ಅಂತಾರಾಷ್ಟ್ರೀಯವಾಗಿ ವಿಸ್ತರಿಸಲು ಸಹಾಯ ಮಾಡಿದರು. ಇವರು ಅಂತಾರಾಷ್ಟ್ರೀಯವಾಗಿ ತಮ್ಮ ಒಂದು ಆರ್ಮಿ ಒಂದು ಸಂಸ್ಥೆಯನ್ನು ಮುಂದುವರಿಸಲು, ಪ್ರಗತಿ ಹೊಂದಲು, ಡೆವಲಪ್ಮೆಂಟ್ ಆಗಿ ನಡೆಸಿಕೊಂಡು ಹೋಗಲು ಅವರು ಭಾಳ ಸಹಾಯ ಮಾಡಿದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು 1890 ಯುನೈಟೆಡ್ ಸ್ಟೇಟ್ನಲ್ಲಿ ಅವರ ಒಂದು ಕೆಲಸವನ್ನು ಮುನ್ನಡೆಸಲು ನೇಮಿಸಲ್ಪಟ್ಟರು. ಅವರ ನಾಯಕತ್ವದಲ್ಲಿ ಸೈನ್ಯವು ವೇಗವಾಗಿ ಬೆಳೆಯಿತು. ಅವರು ಸೈನ್ಯವನ್ನು ಅತ್ಯಂತ ಉತ್ತಮವಾದ ರೀತಿಯಲ್ಲಿ ನಡೆಸಿದರು. ಹಾಗೆ ದೇವರ ಮಕ್ಕಳ ನಾವು ಸಹ ಕ್ರಿಸ್ತನ ಸೈನಿಕರಾಗಿ ಈ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ದೇವವಾಕ್ಯ ನಮ್ಮನ್ನು ಏನು ಮಾಡುತ್ತೆ, ಪ್ರೇರೇಪಿಸಲ್ಪಡ್ತಾ ಇದೆ. ಹಾಗೆ ಭಕ್ತರು ಸಹ ಒಂದು ಹಾಡು ಬರೆದಿದ್ದಾರೆ, ಕ್ರಿಸ್ತನ ಸೇವಕರು ನಾವು ಕ್ರಿಸ್ತನ ಸೈನಿಕರಂತೆ ಜೀವಿಸಬೇಕೆಂಬುದಾಗಿ. ಇಷ್ಟು ಮಂದಿ ನೋಡ್ತಿರುವಾಗ ಬಡವರು ಮತ್ತು ನಿರಾಶ್ರಿತರು ವ್ಯಸನಿಗಳಿಗೆ ಸೇವೆ ಸಲ್ಲಿಸಿದರು. ಅವರು ಬಡವರ ಮಧ್ಯದಲ್ಲಿ ಮತ್ತು ನಿರಾಶ್ರಿತರ ಮಧ್ಯದಲ್ಲಿ ಅವರು ಅನೇಕ ಸೇವಾ ಕಾರ್ಯಗಳನ್ನು ಮಾಡಿದರು. ಮತ್ತು ಕಳಪೆ ಮತ್ತು ಆರೋಗ್ಯದ ಹೊರತಾಗಿಯೂ ಅವರು ಉತ್ಸಾಹದಿಂದ ಸೇವೆಯನ್ನು ಸಲ್ಲಿಸಿದರು. ಅವರು ಯಾವುದೇ ರೀತಿಯಲ್ಲಿ ದೋಷ ಇಲ್ಲದೆ ಸಂಪೂರ್ಣ ಮನಸ್ಸಿನಿಂದ, ಸಂಪೂರ್ಣ ಉತ್ಸಾಹದಿಂದ ದೇವರಿಗೂ ಸೇವಾ ಕಾರ್ಯ ಮಾಡಬೇಕಂತ ಉದ್ದೇಶದಿಂದ ಸೇವಾ ಕಾರ್ಯ ಮಾಡ್ತಿದ್ದಾರೆ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತು ತಮ್ಮ ಉಪದೇಶ, ಆಡಳಿತ, ಸಹಾನುಭೂತಿ ಮೂಲಕ ಇತರರಿಗೆ ಸ್ಫೂರ್ತಿ ನೀಡಿದರು. ಅವರ ಒಂದು ಉಪದೇಶದಿಂದ ಇತರರಿಗೆ ಸ್ಫೂರ್ತಿ ನೀಡುತ್ತಾ ಇತ್ತು. ಅವರು ಮಾಡ್ತಕ್ಕಂಥ ಆಡಳಿತದಿಂದ ಇತರರಿಗೆ ಸ್ಫೂರ್ತಿ ನೀಡುತ್ತಾ ಇತ್ತು. ಅವರಿರ್ತಕ್ಕಂಥ ಸಹಾನುಭೂತಿಯಿಂದ ಇತರರಿಗೆ ಸ್ಫೂರ್ತಿ ನೀಡುತ್ತಾ ಇತ್ತು. ಈ ರೀತಿಯಲ್ಲಿ ಮಿಷನರಿ ಚರಿತ್ರೆಯನ್ನು ನಾವು ಓದ್ತಾ ಇದ್ದೇವೆ. ಮಿಷನರಿ ಚರಿತ್ರೆಯನ್ನು ನಾವು ತಿಳ್ಕೊಳ್ತಾ ಇದ್ದೇವೆ. ಆದರೆ ಮಿಷನರಿ ಚರಿತ್ರೆ ಮೂಲಕವಾಗಿ ನಾವು ಯಾವ ರೀತಿಯ ಸೇವಾ ಕಾರ್ಯ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ನಾವು ಪ್ರೇರೇಪಣೆ ಹೊಂದಿಕೊಂಡು ನಾವು ಸಹ ಮಿಷನರಿ ಹಾಗೆ ಸೇವಾ ಕಾರ್ಯಗಳು ಮಾಡಬೇಕಂತಕ್ಕಂಥ ಇವರ ನಿರ್ಧಾರವನ್ನು ತೆಗೆದುಕೊಳ್ಬೇಕೆಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ಇಲ್ಲಿ ಮಿಷನರಿ ಚರಿತ್ರೆ ಮೂಲಕವಾಗಿ ನಮಗೆ ಪ್ರೇರೇಪಿಸುತ್ತದೆ. ಎಂಬುದು ಇವರು 43ನೇ ವಯಸ್ಸಿನಲ್ಲಿ ನಿಧನರಾದರು. ಅವರನ್ನು ಕ್ರಿಸ್ತನ ನಿಷ್ಠಾವಂತ ಸೈನಿಕ, ವಿಶ್ವಾದ್ಯಂತ ಸೇವಕಿ ಎಂಬುದಾಗಿ ಅವರನ್ನು ಸ್ಮರಿಸಲಾಗುತ್ತದೆ. ಆ ರೀತಿಯಲ್ಲಿ ನಿಷ್ಠಾವಂತ ಸೇವಕಿ ಎಂಬುದಾಗಿ ಅವರನ್ನು ಏನು ಮಾಡ್ತಾರೆ, ಅವರನ್ನು ಈ ಲೋಕದಲ್ಲಿ ಸ್ಮರಿಸ್ತಾ ಇದ್ದಾರೆ. ಹಾಗೆ ನಾವು ಸಹ ಕ್ರಿಸ್ತನ ಮಕ್ಕಳು, ಕ್ರಿಸ್ತನ ಸೇವಕರು ಎಂಬುದಾಗಿ ನಮ್ಮನ್ನು ಸ್ಮರಣೆ ಮಾಡ್ತಕ್ಕಂಥ ಜನರು, ದೇವರನ್ನು ಸ್ಮರಣೆ ಮಾಡ್ತಕ್ಕಂಥ ಜನರು ಈ ಲೋಕದಲ್ಲಿ ಇರಬೇಕು. ಹಾಗೆ ನಾವು ಈ ಲೋಕದಲ್ಲಿ ಒಳ್ಳೆಯ ಸಾಕ್ಷಿ ಮಕ್ಕಳಾಗಿ ಬದುಕಿ ಬಾಳಬೇಕು.
ದೇವರ ವಾಕ್ಯವನ್ನು ಆಶ್ರಮದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಕೃಪೆಯಲ್ಲಿ ಯಶೋಭರಿತನಾದ ದೇವನಿಯ ನಾಮಕ್ಕೆ ಸ್ತೋತ್ರ. ಅಪಾಯಸ್ ವಿಶೇಷವಾಗಿ ಸ್ವಾಮಿ ನಿನ್ನ ಒಂದು ಸರ್ವಭೌಮ ಅಧಿಕಾರವನ್ನು ಸ್ವಾಮಿ ನಾವು ಸ್ವೀಕರಿಸುವಂತೆಯೂ ಅದಕ್ಕೆ ಒಳಪಟ್ಟು ಜೀವಿಸುವಂತೆಯೂ ನೀನು ಸಹಾಯ ಮಾಡು. ವಿಶೇಷವಾಗಿ ಸ್ವಾಮಿ ತಾನೇಲಿ ಇರ್ತಕ್ಕಂಥ ಕನಸು ಸ್ವಾಮಿ ಅದರ ಅರ್ಥವನ್ನು ತಿಳ್ಕೊಳ್ಳುವಾಗ ಸ್ವಾಮಿ ನಾವು ಈ ಲೋಕದಲ್ಲಿ ದುಷ್ಟಕಾರ ಅಂಧಕಾರ ಶಕ್ತಿ ಇರುತ್ತೆ, ಅದರ ಮಧ್ಯದಲ್ಲಿ ನಾವು ಹೋರಾಡಬೇಕು. ಅದನ್ನು ನಾವು ದೇವರು ನಮಗೆ ಜಯವನ್ನು ಕೊಡುತ್ತಾರೆ ಎಂಬುದಾಗಿ ಅರ್ಥವನ್ನು ಗ್ರಹಿಸಿಕೊಳ್ಳುವಂತೆ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ಅಪಾಯಸ್ ವಿಶೇಷವಾಗಿ ಸ್ವಾಮಿ ಮತ್ತು ಕೀರ್ತನೆ ಬದಲು ನೋಡ್ತಿರುವಾಗ ಸ್ವಾಮಿ ದುಷ್ಟರನ್ನು ಬಲಾತ್ಕಾರ ಕೆಡುಕು ಮಾಡ್ತಾ ಇರ್ತಾರೆ. ಕೆಡುಕು ಮಾಡಿದಾಗ ಅವರಿಗೆ ನಿದ್ರೆ ಹತ್ತದಂತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ದೇವರೇ ಎಂಥ ಕೆಡುಕು ಮಾಡಿದ್ರು ಸಹ ದೇವರು ನಮ್ಮ ಜೊತೆ ಇದ್ದಾರೆ, ದೇವರು ನಮ್ಮನ್ನು ಕಾಪಾಡುತ್ತಾರೆ, ದೇವರು ನಮ್ಮನ್ನು ನೋಡುತ್ತಾರೆ ಅಂತಕ್ಕಂಥ ಒಂದು ಭರವಸೆ, ನಂಬಿಕೆ, ವಿಶ್ವಾಸ ಎಲ್ಲರಲ್ಲಿ ಹುಟ್ಟಿಸುವಂತೆ ಕೃಪೆ ತೋರಿಕೊಂಡು ಪ್ರಾರ್ಥನೆ ಮಾಡ್ತೇವೆ. ಈಗ ವಿಶೇಷವಾಗಿ ಸ್ವಾಮಿ ನಮ್ಮ ಕಲ್ವಾರ್ ಚಾಪಲ್ ಸಂಸ್ಥೆಯನ್ನು ಆ ಸಂಸ್ಥೆ ಇಟ್ಕೊಡತಕ್ಕಂಥ ನಿರ್ದೇಶಕರನ್ನು, ಉಪನಿರ್ದೇಶಕರನ್ನು ಮತ್ತು ನಮ್ಮ ಕಲ್ವಾರ್ ಚಾಪಲ್ ಸಂಸ್ಥೆತಕ್ಕಂಥ ಎಲ್ಲ ಹಾಸ್ಟೆಲ್ಗಳನ್ನು, ಹಾಸ್ಟೆಲ್ ವಾರ್ಡನ್ಸ್ಗಳನ್ನು ಎಲ್ಲರನ್ನ ಸ್ವಾಮಿ ನಿನ್ನ ಚಿತ್ತಕ್ಕನುಸಾರವಾಗಿ ನೆರವೇರಿಸಿ. ನಮ್ಮ ಕಲ್ವಾರ್ ಚಾಪಲ್ ಸಂಸ್ಥೆತಕ್ಕಂಥ ಎಲ್ಲ ಸೇವಕಾರಿಯನ್ನು, ಎಲ್ಲ ಸೇವಕರನ್ನು ನೀವು ನಿನ್ನ ಕರೆಗಳಿಗೆ, ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಇಷ್ಟು ದಿನ ನಡೆಸಿದಂಥ ದೇವರು ಇನ್ನೂ ಮುಂದೆ ಸಹ ನಡೆಸಬೇಕೆಂಬುದಾಗಿ ನಮ್ಮ ಕರ್ತನು, ಒಡೆಯನು, ರಕ್ಷಕನು, ಮುದ್ದು ಕುಮಾರನಾಗಿರ್ತಕ್ಕಂಥ ಪ್ರಭು ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿಕೊಳ್ಳುತ್ತವೆ ಪರಲೋಕದ ತಂದೆ. ಆಮೇನ್.